ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ನನ್ನ ಹೊಸ ಯೂಟ್ಯೂಬ್ ಚಾನಲ್. ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಬೆಲ್ ಬಟನ್ ಇರುತ್ತೆ, ಅದನ್ನು ಒತ್ಬಿಡಿ. ಪುಷ್ಪ ಅಂದರೆ ಫ್ಲವರ್ ಅಂದ್ಕೊಂಡಿದ್ಯಾ? ಫೈಯರ್. ಪುಷ್ಪ 2 ಟ್ರೈಲರ್ ಹೇಗಿದೆ ರಿವ್ಯೂ ಮಾಡೋಣ ಬನ್ನಿ. ಕಂಪ್ಲೀಟ್ ವಿಡಿಯೋ ನೋಡಿ. ನಿಮ್ಗೆ ಗೊತ್ತಿರೋ ಹಾಗೆ ಪುಷ್ಪ ಪಾರ್ಟ್ 1ನಲ್ಲಿ ಪುಷ್ಪ ಹೇಗೆ ರೈಸ್ ಆಗ್ತಾನೆ, ಅವನ ಸಾಮ್ರಾಜ್ಯನ ಹೇಗೆಲ್ಲ ಕಟ್ತಾನೆ, ಸಿಂಡಿಕೇಟ್ಗೆ ಬಂದು ಅವನು ಶ್ರೀಗಂಧದ ಮರಗಳನ್ನೆಲ್ಲ ಅವನೇ ಸೇಲ್ ಮಾಡೋದಕ್ಕೆ ನಿಂತ್ಕೊತಾನೆ ಅನ್ನೋದು ನೀವು ಫಸ್ಟ್ ಪಾರ್ಟಲ್ಲಿ ನೋಡಿದ್ದೀರ. ಹಾಗೆಯೇ ಫಹದ್ ಫಾಸಿಲ್ ಅವರು ಎಂಟ್ರಿ ಆಗ್ತಾರೆ. ಸೊ ಅಲ್ಲಿಂದ ಏನಾಗುತ್ತೆ, ಮುಂದೆ ಏನಾಗುತ್ತೆ ಅನ್ನೋದೇ ಪಾರ್ಟ್ 2. ಈಗ ಪುಷ್ಪ ಪಾರ್ಟ್ 2ದು ಟ್ರೈಲರ್ ರಿಲೀಸ್ ಆಗಿದೆ. ಟ್ರೈಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಅಂತಲೇ ಹೇಳ್ಬೋದು. ಸಕ್ಕತ್ತಾಗಿದೆ. ಒಂದೊಂದು ವಿಷುವಲ್ಲು ತುಂಬಾ ಇಷ್ಟ ಆಗುತ್ತೆ ಎಲ್ರಿಗೂ. ಹಾಗೆಯೇ ಅಲ್ಲು ಅರ್ಜುನ್ ಅವರ ಆ್ಯಕ್ಟಿಂಗ್ ಇದೆಯಲ್ಲ, ಅದು ಮಾತ್ರ ಬೇರೆ ಲೆವೆಲ್ ಇಷ್ಟ ಆಗುತ್ತೆ ಎಲ್ರಿಗೂ. ಈ ಮೂವಿನ ಡೈರೆಕ್ಟ್ ಮಾಡ್ತಿರೋರು ನಿಮ್ಮೆಲ್ರಿಗೂ ಗೊತ್ತೇ ಇರೋ ಹಾಗೆಯೇ ಸುಕುಮಾರ್ ಅವರು ಕೊಟ್ಟಿರೋವಂಥ ಮೂವಿಗಳು ಬ್ಲಾಕ್ ಬಸ್ಟರ್ ಆಗಿದೆ. ಅವ್ರ ಮೂವಿನಲ್ಲಿ ಒಳ್ಳೆ ಕತೆ ಇರುತ್ತೆ. ಈ ಮೂವಿನಲ್ಲೂ ಹಾಗೆ ಇರುತ್ತೆ ಅಂತ ಎಲ್ಲರೂ ನಂಬ್ಕೊಂಡಿದ್ದಾರೆ. ಹಾಗೆಯೇ ನಮ್ಮ ಕನ್ನಡದವರಾಗಿರುವಂತಹ ರಶ್ಮಿಕಾ ಮಂದಣ್ಣ ಅವರು, ಹಾಗೆಯೇ ಶ್ರೀಲೀಲಾ ಅವರು ಈ ಮೂವಿನಲ್ಲಿದ್ದಾರೆ. ನಮ್ಮ ಡಾಲಿ ಧನಂಜಯ್ ಕೂಡ ಇದ್ದಾರೆ. ಪುಷ್ಪ ಪಾರ್ಟ್ 1ನಲ್ಲಿ ಯಾವ್ಯಾವ ಕ್ಯಾರೆಕ್ಟರ್ ಇತ್ತೋ ಆ ಕ್ಯಾರೆಕ್ಟರ್ಗಳೆಲ್ಲ ಇಲ್ಲಿ ಕಂಟಿನ್ಯೂ ಆಗುತ್ತೆ. ಹಾಗೆಯೇ ಹೊಸ ಕ್ಯಾರೆಕ್ಟರ್ಗಳನ್ನ ತುಂಬ ಸಖತ್ ತೋರಿಸಿದ್ದಾರೆ. ಫಹದ್ ಫಾಸಿಲ್ನ ನೋಡೋ ಅಂತಹ ಒಂದೊಂದು ವಿಷುವಲ್ ಕೂಡ ತುಂಬ ಇಷ್ಟ ಆಗುತ್ತೆ. ನಿಮ್ಗೆ ಗೊತ್ತಿದೆ ಅವ್ರ ಆ್ಯಕ್ಟಿಂಗ್ ಹೇಗಿರುತ್ತೆ ಅಂತ. ಕನ್ನಡ ಟ್ರೈಲರ್ ಕ್ವಾಲಿಟಿನೂ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ವಾಯ್ಸ್ ಆಗಿರ್ಬೋದು, ಹೀರೋ ವಾಯ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟ್ರೈಲರ್ ಮಾತ್ರ ತುಂಬ ಚೆನ್ನಾಗಿದೆ. ನೋಡೋಣ. ಇದೇ ಡಿಸೆಂಬರ್ 4ನೇ ತಾರೀಕು ಮೂವಿ ರಿಲೀಸ್ ಆಗ್ತಿದೆ. ಆಗ ರಿವ್ಯೂ ಅದನ್ನು ಮಾಡಿ ಹಾಕ್ತೀನಿ. ಇದು ನನ್ನ ಹೊಸ ಚಾನಲ್ಲು. ಮುಂದೆ ತುಂಬ ಕನ್ನಡ ಸಿನಿಮಾಗಳನ್ನ ರಿವ್ಯೂ ಮಾಡ್ತೀನಿ. ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ. ನನ್ನ ಈ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ಗಾಗಿ ಥ್ಯಾಂಕ್ ಯು ಸೋ ಮಚ್. ಏನಾದರೂ ಮಿಸ್ಟೇಕ್ ಇದ್ದರೆ ಸಾರಿ.